ಮತ್ತು ಯಾರನ್ನು ಬೈನಾಕ್ಯುಲರ್ ತಗೊಳ್ಳೋದಿಲ್ಲ. ಯಾಕೆ? ನೋಡಿ, ಬೈನಾಕ್ಯುಲರ್ ಇದ್ದರೆ ಮಾತ್ರ ನೀವು ಪಕ್ಷಿಗಳನ್ನ ಹತ್ತಿರದಿಂದ ನೋಡ್ಬೋದು, ಪ್ರಾಣಿಗಳನ್ನ ಹತ್ತಿರದಿಂದ ನೋಡ್ಬೋದು. ಪ್ರಾಣಿಗಳು ದೂರದಲ್ಲಿದ್ರೂ ಏನು ಮಾಡ್ತಾ ಇದೆ ಅಂತ ಬೈನಾಕ್ಯುಲರಲ್ಲಿ ನೀವು ನೋಡ್ಬೋದು. ಆದರೆ ಈಗಿನ ಜನರು, ಯುವಕರು, ಯುವತಿಯರು ಏನಂತ ಹೇಳಿದ್ರೆ, ಮೊದಲು ವನ್ಯಜೀವಿ ಆಸಕ್ತಿ ಇದೆ ಅಂದರೆ ಸಫಾರಿಗೆ ಹೋಗ್ಬೋದು ಅಂತ ಅನ್ಕೊಳ್ತಾರೆ. ಎರಡನೇದು ಫೋಟೋಗ್ರಫಿ ಮಾಡೋದು ಅನ್ಕೋತಾರೆ, ಬೆಸ್ಟ್ ಕ್ಯಾಮ್ರಾ ತೊಗೊಂಡು ಹೋಗ್ಬೇಡ, ಬೆಸ್ಟ್ ಕ್ಯಾಮ್ರಾ ತೊಗೊಂಡು. ಆದರೆ ಯಾರೂ ಬೆಸ್ಟ್ ಬೈನಾಕ್ಯುಲರ್ ತೊಗೊಳ್ತೀನಿ ಅಂತ ಯೋಚನೆ ಮಾಡಿರೋದಿಲ್ಲ. ಹೋಗ್ಲಿ, ಇವಾಗ ಯಾರಾದರೂ ಬೈನಾಕ್ಯುಲರ್ ಕೊಂಡ್ಕೋಬೇಕು ಅಂತಿದ್ರೆ ಬೆಸ್ಟ್ ಬೈನಾಕ್ಯುಲರ್ ಯಾವುದು? ನಾನು ಹಲವಾರು ಮಾದರಿಗಳಿದ್ದಾವೆ, ಆದರೆ ನೀವು ಮುಂದುಗಡೆ ಇರುವಂತಹ ಲೆನ್ಸು ದೊಡ್ಡದಿದ್ದರೆ ಬಹಳ ಉತ್ತಮ. ಆವಾಗ ಬೆಳಕನ್ನು ಹೆಚ್ಚು ತಗೊಳ್ತದೆ. ಈ ಆಗಿನ ಸಮಯದಲ್ಲಿ ಈ ಥರ ಏನೂ ಇರಲಿಲ್ಲ ನಮ್ಮಲ್ಲಿ. ಮತ್ತು ಮನೆಯಲ್ಲೂ ಹಣದ ಕೊರತೆ ಕೊಂಡ್ಕೊಂಡಿದ್ದೆ. ಹೆಂಗೆ ಕೊಂಡ್ಕೊಂಡಿದ್ದು? 250 ರೂಪಾಯಿ. ಬೆಂಗಳೂರಿನಲ್ಲಿ ಒಂದು ಬರ್ಮಾ ಬಜಾರ್ ಅಂತಿತ್ತು, ರಷ್ಯಾದ ಮ್ಯಾನುಫ್ಯಾಕ್ಚರ್ಡು. ಅದು ತೂಕ ಅಂದರೆ ತೂಕ. ನೀವು ಕುತ್ತಿಗೆ ಕೊರಳಲ್ಲಿ ಹಾಕೊಂಡು ಕಾಡಿನಲ್ಲಿ ನಡೀತಾ ಇದ್ರೆ ಮಧ್ಯಾಹ್ನದಷ್ಟೊತ್ತಿಗೆ ಕುತ್ತಿಗೆ ಮುರಿದೋಗಿರೋದು, ಅಷ್ಟು ತೂಕ ಅದು. ಆದರೆ ನಮ್ಮ ಮಾರುಕಟ್ಟೆಯಲ್ಲಿ ಅವತ್ತು ಸಿಗ್ತಾ ಇದ್ದಿದ್ದು ಅದೊಂದೇ.